ಸ್ನ್ಯಾಕ್ಸ್ ಬಿಸ್ನೆಸ್ ಇಲ್ಲಿ ಒಂದೇ ಒಂದು ರೂಲ್, ಸಿಂಪಲ್ ರೂಲ್. ಯಾರು ಹೊಸ ಪ್ರಾಡಕ್ಟ್ ತರ್ತಾರೋ ಅವರೇ ಗೆಲ್ಲೋದು ಅಷ್ಟೇ. ಹಾಗಾದ್ರೆ ಈ ಒಂದೇ ಒಂದು ಸಣ್ಣ ಸತ್ಯವನ್ನೇ ಬಳಸ್ಕೊಂಡು ಸೇಲ್ಸ್ ಡಬಲ್ ಮಾಡೋದು ಹೇಗೆ? ಬನ್ನಿ ಒಂದು ಇಂಟ್ರೆಸ್ಟಿಂಗ್ ಕಥೆ ಮೂಲಕ ನೋಡೋಣ. ಹೇಗಿದೆ ಸೇಲ್ಸ್? ಪ್ರತಿದಿನ ಅದೇ ಅಂಗಡಿ, ಅದೇ ಆರ್ಡರ್, ಸೇಲ್ಸ್ ನಂಬರ್ ಒಂದೇ ಕಡೆ ನಿಂತುಬಿಟ್ಟಿದೆ ಅನ್ನೋ ಫೀಲಿಂಗ್ ಬರ್ತಾ ಇದೆಯಾ? ಇದು ತುಂಬಾ ಸೇಲ್ಸ್ಮನ್ಗಳು ಫೇಸ್ ಮಾಡೋ ಪ್ರಾಬ್ಲಮ್. ಬಟ್ ಚಿಂತೆ ಮಾಡಬೇಡಿ, ಇದಕ್ಕೆ ಒಂದು ಸಿಂಪಲ್ ಆದ ಸೂಪರ್ ಪರಿಹಾರ ಇದೆ. ನೋಡಿ, ಇವತ್ತಿನ ಮಾರ್ಕೆಟ್ ರಿಯಾಲಿಟಿನೇ ಇದು. ಕಸ್ಟಮರ್ಸ್ಗಳಿಗೆ ಬೇಗ ಬೋರ್ ಆಗತ್ತೆ. ಅವ್ರಿಗೇನಾದ್ರೂ ಹೊಸ ಟೇಸ್ಟ್ ಬೇಕು, ಹೊಸ ಪ್ಯಾಕೆಟ್ ಬೇಕು. ಹೀಗಿರುವಾಗ ಅಂಗಡಿಯವ್ರೇನ್ ಮಾಡ್ತಾರೆ? ಅವರು ಕಸ್ಟಮರ್ಗಳನ್ನ ಉಳಿಸ್ಕೋಬೇಕಲ್ವಾ? ಅದಕ್ಕೆ ಅವರಿಗೂ ಹೊಸ ಐಟಮ್ಗಳು ಬೇಕೇ ಬೇಕು. ಇಟ್ಸ್ ದ್ಯಾಟ್ ಸಿಂಪಲ್. ಸರಿ, ಈ ಚಾಲೆಂಜನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವೀಗ ಒಬ್ಬ ಸೇಲ್ಸ್ಮನ್ ಕತೆ ಕೇಳೋಣ. ಅವನ ಹೆಸರು ರವಿ. ಅವನ ಅನುಭವದಲ್ಲಿ ನಮಗೆಲ್ರಿಗೂ ಒಂದು ದೊಡ್ಡ ಲೆಸನ್ ಇದೆ. ರವಿ ತುಂಬಾ ಒಳ್ಳೆ ಸೇಲ್ಸ್ಮ್ಯಾನ್, ಹಾರ್ಡ್ ವರ್ಕರ್. ಅಂಗಡಿಯವ್ರ ಜೊತೆ ಅವನ ರ್ಯಾಪು ಕೂಡ ಸೂಪರ್ ಆಗಿತ್ತು. ಆದ್ರೆ ಅವನ ಸ್ಟ್ರಾಟಜಿಯಲ್ಲಿ ಒಂದು ದೊಡ್ಡ ಮಿಸ್ಟೇಕ್ ಇತ್ತು. ಏನದು? ಅವನು ಫೋಕಸ್ ಮಾಡ್ತಿದ್ದಿದ್ದು ಬರೀ ಕಂಪನಿಯ ಹಳೇ ಫೇಮಸ್ ಪ್ರಾಡಕ್ಟ್ಸ್ಗಳ ಮೇಲೆ ಮಾತ್ರ. ಹೊಸ ಪ್ರಾಡಕ್ಟ್ಸ್ ಕಡೆ ಅವನು ಗಮನನೇ ಕೊಡ್ತಿರ್ಲಿಲ್ಲ, ತಲೆನೇ ಕೆಡಿಸ್ಕೊಳ್ತಿರ್ಲಿಲ್ಲ. ಶುರುವಿನಲ್ಲಿ ಎಲ್ಲ ಸರಿನೇ ಇತ್ತು. ಆದ್ರೆ ದಿನ ಹೋಗ್ತಾ ಹೋಗ್ತಾ ಏನಾಯ್ತು ಅಂದ್ರೆ ಅವನ ಆರ್ಡರ್ ಸೈಜ್ ಕಮ್ಮಿ ಆಗ್ತಾ ಬಂತು. ಮಂತ್ಲಿ ಟಾರ್ಗೆಟ್ ರೀಚ್ ಆಗೋದೇ ದೊಡ್ಡ ಸವಾಲಾಯ್ತು. ರವಿಗೇನೋ ಸರಿಯಿಲ್ಲ ಅಂತ ಒಳಗೊಳಗೆ ಅನ್ಸ್ತಿತ್ತು, ಆದ್ರೆ ಪ್ರಾಬ್ಲಮ್ ಎಲ್ಲಿದೆ ಅಂತ ಮಾತ್ರ ಅವನಿಗೆ ಗೊತ್ತಾಗ್ತಿರ್ಲಿಲ್ಲ. ಕೊನೆಗೂ ಅವನಿಗೆ ಉತ್ತರ ಸಿಕ್ಕಿದ್ದು ರೀಟೇಲರ್ಸ್ಗಳಿಂದ. ಅವನು ಯಾವ ಅಂಗಡಿಗೆ ಹೋದ್ರೂ ಅಲ್ಲೆಲ್ಲ ಒಂದೇ ಮಾತು: ಏನ್ ರವಿ, ನಿಮ್ ಕಂಪನಿಲಿ ಹೊಸದು ಏನೂ ಇಲ್ವಾ? ಕಸ್ಟಮರ್ಗಳೆಲ್ಲ ಹೊಸ ಫ್ಲೇವರ್ ಕೇಳ್ತಿದ್ದಾರೆ ಅಂತ ದೂರ ಹೇಳಕ್ ಶುರು ಮಾಡಿದ್ರು. ಇದು ರವಿಗೆ ಒಂದು ವೇಕಪ್ ಕಾಲ್ ತರ ಇತ್ತು. ಸೇಲ್ಸ್ ಇದೇ ರೀತಿ ಡೌನ್ ಆಗ್ತಿರೋದನ್ನ ನೋಡಿ ರವಿಯ ಡಿಸ್ಟ್ರಿಬ್ಯೂಟರ್ ಅವನನ್ನ ಕರೆಸಿ ಮಾತಾಡಿದ್ರು. ಆ ಒಂದು ಮಾತುಕತೆ ರವಿಯ ಇಡೀ ಕೆರಿಯರನ್ನೇ ಬದಲಾಯಿಸ್ಬಿಡ್ತು ಅಂತಾನೆ ಹೇಳ್ಬೋದು. ಡಿಸ್ಟ್ರಿಬ್ಯೂಟರ್ ಕೇಳಿದ್ದು ಒಂದೇ ಒಂದು ಸಿಂಪಲ್ ಪ್ರಶ್ನೆ: ಕಂಪನಿ ಹೊಸದಾಗಿ ಲಾಂಚ್ ಮಾಡಿರೋ ಐಟಮ್ಗಳು ಯಾವುದು ಅಂತ ನಿನ್ಗೆ ಗೊತ್ತಿದೆಯಾ? ಅಷ್ಟೇ. ಆ ಒಂದು ಪ್ರಶ್ನೆಗೆ ರವಿ ಹತ್ರ ಉತ್ತರನೇ ಇರ್ಲಿಲ್ಲ. ಹೊಸ ಪ್ರಾಡಕ್ಟ್ಗಳ ಬಗ್ಗೆ ಅವನಿಗೆ ಝೀರೋ ನಾಲೆಡ್ಜ್. ಇದು ಅವನ ಪ್ರೊಫೆಷನಲಿಸಂಗೆ ಬಿದ್ದ ದೊಡ್ಡ ಪೆಟ್ಟು. ಆಗ ಡಿಸ್ಟ್ರಿಬ್ಯೂಟರ್ ಹೇಳಿದ ಮಾತು ರವಿಗೆ ತಲೆಯಲ್ಲಿ ಲೈಟ್ ಹತ್ತದ ಹಾಗಾಯ್ತು. ಅವ್ರು ಹೇಳಿದ್ರು, ನೋಡು ರವಿ, ಮಾರ್ಕೆಟ್ ತುಂಬಾ ಫಾಸ್ಟ್ ಆಗಿದೆ. ಪ್ರತಿ 60 ದಿನಕ್ಕೊಮ್ಮೆ ಕಸ್ಟಮರ್ ಟೇಸ್ಟ್ ಚೇಂಜ್ ಆಗುತ್ತೆ. ಯಾರು ಹೊಸ ಪ್ರಾಡಕ್ಟ್ ಕೊಡ್ತಾರೋ ಅವರೇ ಇಲ್ಲಿ ಕಿಂಗ್. ಸೊ ಆ ದಿನ ರವಿಗೆ ಸಿಕ್ಕಿದ್ದು ಬರೀ ಅಡ್ವೈಸ್ ಅಲ್ಲ, ಅದೊಂದು ಸಕ್ಸಸ್ ಫಾರ್ಮ್ಯುಲಾ. ಹೊಸ ಪ್ರಾಡಕ್ಟ್ಗಳ ಮೇಲೆ ಫೋಕಸ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅವನಿಗೆ ಆವಾಗ್ಲೇ ಅರ್ಥ ಆಗಿದ್ದು. ಹಾಗಾದ್ರೆ ಯಾಕೆ ಹೊಸ ಪ್ರಾಡಕ್ಟ್ಗಳು ಅಷ್ಟು ಮುಖ್ಯ? ನೋಡಿ, 4 ಸಿಂಪಲ್ ಪಾಯಿಂಟ್ಸ್. ಫಸ್ಟ್, ಕಸ್ಟಮರ್ಸ್ಗೆ ವೆರೈಟಿ ಬೇಕು, ಬೋರ್ ಆಗ್ಬಾರ್ದು. ಸೆಕೆಂಡ್, ರೀಟೇಲರ್ಸ್ಗಳಿಗೆ ಕಾಂಪಿಟೇಷನ್ನಲ್ಲಿ ಮುಂದೆ ಇರಬೇಕಲ್ವಾ, ಅದಕ್ಕೊಂದು ಹೊಸ ಅಸ್ತ್ರ ಬೇಕು. ಥರ್ಡ್, ಕಂಪನಿಗಳು ಸುಮ್ಸುಮ್ನೆ ಪ್ರಾಡಕ್ಟ್ ತರಲ್ಲ, ರಿಸರ್ಚ್ ಮಾಡೇ ತರ್ತಾವೆ, ಸೊ ಹಿಟ್ ಆಗೋ ಚಾನ್ಸ್ ಜಾಸ್ತಿ. ಅಂಡ್ ಫೈನಲಿ 4ನೇ ಪಾಯಿಂಟ್, ತುಂಬಾ ಸಿಂಪಲ್: ಹೊಸ ಪ್ರಾಡಕ್ಟ್ ಅಂದ್ರೆ ಹೊಸ ಆರ್ಡರ್. ಹೊಸ ಆರ್ಡರ್ ಅಂದ್ರೆ ನಿಮ್ ಜೇಬಿಗೆ ಹೆಚ್ಚು ದುಡ್ಡು ಅಲ್ವಾ? ಈ ಫಾರ್ಮುಲಾ ನೋಡಿ, ಎಷ್ಟು ಸಿಂಪಲ್ ಆಗಿದೆ ಅಲ್ವಾ? ಆದ್ರೆ ತುಂಬಾ ಪವರ್ಫುಲ್. ಯೋಚನೆ ಮಾಡಿ, ಹಳೆ ಪ್ರಾಡಕ್ಟ್ಗಳು ಒಂದು ಅಂಗಡಿಗೆ ಫೌಂಡೇಶನ್ ಇದ್ದ ಹಾಗೆ. ಅದು ಅಂಗಡಿಯನ್ನು ನಡೆಸುತ್ತೆ. ಆದ್ರೆ ಹೊಸ ಪ್ರಾಡಕ್ಟ್ಗಳು ಏನ್ ಮಾಡುತ್ತೆ? ಅದು ಅಂಗಡಿಯನ್ನು ಬೆಳೆಸುತ್ತೆ, ಹೊಸ ಕಸ್ಟಮರ್ಗಳನ್ನು ತರುತ್ತೆ, ಸೇಲ್ಸ್ ಜಾಸ್ತಿ ಮಾಡುತ್ತೆ. ಒಬ್ಬ ಸ್ಮಾರ್ಟ್ ಸೇಲ್ಸ್ಮನ್ ಇವೆರಡನ್ನೂ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ತಾನೆ. ಓಕೆ, ಹೊಸ ಪ್ರಾಡಕ್ಟ್ಗಳು ಇಂಪಾರ್ಟೆಂಟ್ ಅಂತ ಈಗ ನಮ್ಗೆ ಕ್ಲಿಯರ್ ಆಯ್ತು. ಆದ್ರೆ ಅದನ್ನ ರಿಟೇಲರ್ ಮುಂದೆ ಸರಿಯಾಗಿ ಪ್ರೆಸೆಂಟ್ ಮಾಡೋದು ಹೇಗೆ? ಅದಕ್ಕೂ ಒಂದು ಸಿಸ್ಟಮ್ಯಾಟಿಕ್ ಪ್ರಾಸೆಸ್ ಇದೆ. ನೋಡೋಣ ಬನ್ನಿ. ಇಲ್ಲಿದೆ ನೋಡಿ ಸಕ್ಸಸ್ಗೆ ಒಂದು ಪರ್ಫೆಕ್ಟ್ 6 ಸ್ಟೆಪ್ ಪ್ರಾಸೆಸ್. ಇದನ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ರಿಸಲ್ಟ್ ಪಕ್ಕಾ. ಸ್ಟೆಪ್ 1, ರಿಟೇಲರ್ ಮುಂದೆ ನಿಮ್ಮ DMS ಆಪ್ ಓಪನ್ ಮಾಡಿ. ಸ್ಟೆಪ್ 2, ಪ್ರಾಡಕ್ಟ್ನ ಫೋಟೋ ಕ್ಲಿಯರ್ ಆಗಿ ತೋರಿಸಿ. ಸ್ಟೆಪ್ 3, ಅದರ ಟೇಸ್ಟ್ ಹೇಗಿದೆ, ಮಾರ್ಕೆಟ್ನಲ್ಲಿ ಅದಕ್ಕೆ ಡಿಮ್ಯಾಂಡ್ ಹೇಗಿದೆ ಅಂತ ಸಿಂಪಲ್ ಆಗಿ ಹೇಳಿ. ಸ್ಟೆಪ್ 4, ಅವರಿಗೆ ಸಿಗೋ ಮಾರ್ಜಿನ್ ಅಥವಾ ಸ್ಕೀಮ್ ಬಗ್ಗೆ ತಿಳಿಸಿ. ಸ್ಟೆಪ್ 5, ತುಂಬಾ ಪೊಲೈಟ್ ಆಗಿ ಕೇಳಿ, ಸರ್, ಟ್ರೈ ಮಾಡೋಕ್ಕೂ 1-2 ಪೀಸ್ ಕೊಡ್ಲಾ? ಅಂಡ್ ಫೈನಲ್ ಸ್ಟೆಪ್ 6, ತಕ್ಷಣಲೇ DMSನಲ್ಲಿ ಆರ್ಡರ್ ಹಾಕ್ಬಿಡಿ. ಮುಗೀತು. ನೀವೀ ಪ್ರಾಸೆಸ್ ಫಾಲೋ ಮಾಡಿದಾಗ ಏನಾಗುತ್ತೆ ಗೊತ್ತಾ? ರಿಟೇಲರ್ಗೆ ನೀವು ಬರೀ ಆರ್ಡರ್ ತಗೊಳ್ಳೋ ಸೇಲ್ಸ್ಮ್ಯಾನ್ ತರ ಕಾಣಲ್ಲ, ಬದಲಾಗಿ ಅವ್ರ ಬಿಸ್ನೆಸ್ ಬೆಳೆಸೋಕೆ ಹೆಲ್ಪ್ ಮಾಡೋ ಒಬ್ಬ ಪಾರ್ಟ್ನರ್, ಒಬ್ಬ ಎಕ್ಸ್ಪರ್ಟ್ ತರ ಕಾಣ್ತೀರಿ. ಇದು ಟ್ರಸ್ಟ್ ಬಿಲ್ಡ್ ಮಾಡುತ್ತೆ. ಸರಿ, ಈ ಹೊಸ ಜ್ಞಾನದೊಂದಿಗೆ ರವಿ ಮತ್ತೆ ಫೀಲ್ಡ್ಗೆ ಇಳಿದ. ಆಮೇಲೆ ಏನಾಯ್ತು? ರಿಸಲ್ಟ್ ಏನಿತ್ತು? ಬನ್ನಿ ನೋಡೋಣ. ಮರುದಿನದಿಂದಲೇ
ರವಿ ಪ್ರತಿ ಅಂಗಡಿಗೆ ಹೋದಾಗಲೂ ತಾನು ಕಲಿತ ಆ 6 ಸ್ಟೆಪ್ಸನ್ನ ಶ್ರದ್ಧೆಯಿಂದ ಫಾಲೋ ಮಾಡೋಕೆ ಶುರು ಮಾಡ್ದ. ನಂಬೋಕೆ ಆಗಲ್ಲ, ರಿಸಲ್ಟ್ ತಕ್ಷಣ ಕಾಣೋಕ್ ಶುರುವಾಯ್ತು. ಒಂದು ಮ್ಯಾಜಿಕ್ ತರ. ಅವನು ಡಿಎಂಎಸ್ನಲ್ಲಿ ಹೊಸ ಪ್ರಾಡಕ್ಟ್ ಫೋಟೋ ತೋರ್ಸಿದ್ದೆ ತಡ ರೀಟೇಲರ್ಗಳೇ ಎಕ್ಸೈಟ್ ಆಗಿ, ಓ ಇದು ಹೊಸ್ದಾಗ್ ಬಂದಿದ್ಯಾ, ನಮ್ಗೆ ಗೊತ್ತೇ ಇರ್ಲಿಲ್ಲ, ಸರಿ ಟ್ರೈ ಮಾಡಕ್ ಸ್ವಲ್ಪ ಕೊಡಿ ಅಂತ ಅವ್ರಾಗೆ ಕೇಳಕ್ ಶುರು ಮಾಡಿದ್ರು. ಕೇವಲ ಜಸ್ಟ್ 10 ಡೇಸ್, 10 ದಿನಗಳಲ್ಲಿ ರವಿಯ ಸೇಲ್ಸ್ ಗ್ರಾಫ್ ಮೇಲ್ ಹೋಗೋಕ್ ಶುರುವಾಯ್ತು. ನೋಡಿ, ಇದು ಮ್ಯಾಜಿಕ್ ಅಲ್ಲ, ಇದೊಂದು ಸ್ಮಾರ್ಟ್ ಸ್ಟ್ರಾಟಜಿಯ ಪವರ್. ಅವನ ಸೇಲ್ಸ್ ಸಖತ್ತಾಗಿ ಹೆಚ್ಚಾಯ್ತು. ಇದೊಂದು ಪರ್ಫೆಕ್ಟ್ ವಿನ್ 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 ಸಿಚುವೇಶನ್. ಹೇಗಂದ್ರೆ, ರವಿ ಸೇಲ್ಸ್ ಜಾಸ್ತಿ ಆಯ್ತು, ಅವನು ವಿನ್. ರಿಟೇಲರ್ ಹ್ಯಾಪಿ, ಅವರು ವಿನ್. ಮತ್ತು ಹೊಸ ವೆರೈಟಿ ಸಿಕ್ಕಿದ್ದಕ್ಕೆ ಕಸ್ಟಮರ್ಗಳು ಹ್ಯಾಪಿ, ಅವರು ವಿನ್. ಸೊ ರವಿಯ ಕಥೆಯಿಂದ ನಮಗೆ ಕಲಿಯೋಕೆ ಸಿಕ್ಕ ಪಾಠ ಏನು? ಒಂದೇ ಒಂದು ಲೈನ್ನಲ್ಲಿ ಹೇಳೋದಾದ್ರೆ, ಹೊಸ ಉತ್ಪನ್ನ ಈಸ್ ಈಕ್ವಲ್ ಟು ಹೊಸ ಆದಾಯ. ಸಿಂಪಲ್. ನೀವು ಹೊಸ ಪ್ರಾಡಕ್ಟ್ ಅಂದ್ರೆ ನಿಮ್ಮ ಇನ್ಕಮ್ಗೆ ಒಂದು ಹೊಸ ದಾರಿ ಓಪನ್ ಆದಾಗೆ ಅಷ್ಟೇ. ಕೊನೆಯದಾಗಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಯಾರು ಸತತವಾಗಿ ಹೊಸ ಪ್ರಾಡಕ್ಟ್ಗಳನ್ನ ತಂದುಕೊಡ್ತಾರೋ ಅವರು ಬರೀ ಸೇಲ್ಸ್ಮೆನ್ ಆಗಿ ಉಳಿಯಲ್ಲ, ಅವರು ಆ ರಿಟೇಲರ್ ಪಾಲಿಗೆ ಒಬ್ಬ ಬಿಸ್ನೆಸ್ ಗ್ರೋತ್ ಪಾರ್ಟ್ನರ್ ಆಗ್ತಾರೆ. ಇದಕ್ಕಿಂತ ದೊಡ್ಡ ಗೆಲುವು ಏನು ಬೇಕು ಅಲ್ವಾ? ನೋಡಿ, ರವಿಗಿದು ಸಾಧ್ಯ ಆಗಿದೆ ಅಂದ್ರೆ ಖಂಡಿತ ಪ್ರತಿಯೊಬ್ರಿಗೂ ಇದು ಸಾಧ್ಯ. ಬೇಕಾಗಿರೋದು ಒಂದೇ, ಒಂದು ಸಣ್ಣ ಬದಲಾವಣೆ ಮಾಡ್ಕೊಳ್ಳೋ ಮನಸ್ಸು. ಹಾಗಾದ್ರೆ ಈ ಹೊಸ ಫಾರ್ಮುಲಾ ಬಳಸಿ ಮುಂದಿನ ಸಕ್ಸಸ್ ಸ್ಟೋರಿ ನಿಮ್ದಾಗ್ಸೋಕೆ ರೆಡಿ ಇದೀರಾ?